हाय स्टूडेंट, वेलकम टू ऑनलाइन क्लास। सेकेंड क्लास में आपको इस औ के अभ्यास स्टार्ट किए थे। इसमें आपको लास्ट क्लास में पिक्चर आपके इमेज देखकर उसके नाम किसी तरह लिखना है और मात्रा लगाकर नए शब्द किसी तरह बनाना है। इसके बारे में हम देखे हुए थे। आज के दिन हम प्रश्न और उत्तर के बारे में देखेंगे। वेलकम टू ऑनलाइन क्लास। ये है औ की अभ्यास। यहाँ पर है प्रश्नों के उत्तर लिखना है, राइट द आंसर। हाँ देखिए, प्रश्न नंबर 1, कौन साथ साथ पढ़ते हैं। आपको इस औ स्वर से बने वाक्य आप अच्छी तरह प्रैक्टिस किए तो आपको इस आंसर लिखने के लिए बहुत ही इजी हो सकता है। सेकेंड वन, कौशल किसका बाय है। कौशल किसका बाय है। थर्ड वन, कौशल ने किसको लौटने के लिए कहा। नेक्स्ट वन, कौन दौड़ दौड़ कर खेल रहे हैं। नेक्स्ट पॉज में कौन नौकरी करता है। ये तो बहुत ही इजी है। आप इस अवसर से बने वाक्य अच्छी तरह पढ़े तो आपको ये बहुत ही ಈಸಿ आ सकता है। ನೋಡಿ ಇಲ್ಲಿ ನೀವು ಅವುಕ ಅಭ್ಯಾಸ ನೀವು ಸರಿಯಾದ ರೀತಿಯಲ್ಲಿ ಓದಿದ್ದರೆ, ಪ್ರಾಕ್ಟೀಸನ್ನು ಮಾಡಿದರೆ ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರನ ಕೊಡಲು ಬಹಳ ಈಸಿ ಆಗುತ್ತೆ। ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಇದಕ್ಕೆ ಆನ್ಸರನ್ನು ಏನನ್ನು ಬರೀಬೇಕೆಂಬುದನ್ನು ನಿಮಗೆ ಗೊತ್ತಾಗಿರುತ್ತೆ। ಇನ್ನೊಂದು ಸರಿ ನೋಡಿ, ಕೌನ್ ಕೌನ್ ಸಾಥ್ ಸಾಥ್ ಪಡ್ತೇನೆ, ಯಾರು ಯಾರು ಜೊತೆ ಜೊತೆಗೆ ಓದ್ತಾರೆ। ನೆಕ್ಸ್ಟ್ ಒನ್, ಕೌಶಲ್ ಕಿಸ್ಕಾ ಬಾಯ್, ಕೌಶಲ್ ಯಾರೊಬ್ಬ ತಮ್ಮ ಇದ್ದಾನೆ। ನೆಕ್ಸ್ಟ್, ಕೌಶಲ್ನೇ ಕಿಸ್ಕೋ ಲೌಟ್ನೆ ಕೆ ಲಿಯೆ ಕಹಾ, ಕೌಶಲ್ ಯಾರಿಗೆ ನೀವು ಹೋಗಿ ಅಂತ ಹೇಳ್ತಾನೆ। ಕೌನ್ ದೌಡ್ ದೌಡ್ಕರ್ ಖೇಲ್ ರಹೆ ಹೈ, ಯಾರು ಓಡಾಡ್ತಾ ಆಟ ಆಡ್ತಾ ಇದ್ದಾರೆ। ಫೌಜ್ ಮೇ ಕೌನ್ ನೌಕರಿ ಕರ್ತಾ ಇದೆ, ಒಂದು ಆರ್ಮಿಯಲ್ಲಿ ಸೈನಿಕರಾಗಿ ಯಾವ ಒಬ್ಬ ಕೆಲಸ ಮಾಡ್ತಾನೆ ಅಂತ ಈ ಒಂದು ಕ್ವಶನನ್ನು ಕೇಳಿದ್ದಾರೆ। ನೀವು ಯಾವ ರೀತಿ ಆನ್ಸರನ್ನು ಮಾಡೋಕ್ಕೆಂಬುದನ್ನು ನಾನು ನಿಮಗೆ ಇಲ್ಲಿ ಹೇಳಿದ್ದೇನೆ। ಆನ್ಸರ್ ಈ ರೀತಿ ಮಾಡಬೇಕೆಂಬುದನ್ನು ನಿಮಗೆ ಒಂದು ತೋರಿಸ್ತೀನಿ ನೋಡಿ। प्रश्न नंबर 1, कौन साथ साथ पढ़ते हैं। इसका आंसर है सौरभ और गौरव साथ साथ पढ़ते हैं। यहाँ पर है सौरभ और गौरव साथ साथ पढ़ते हैं। आंसर इज सौरभ और गौरव साथ साथ पढ़ते हैं। नेक्स्ट वन, कौशल किसका बाय है। कौशल सौरभ का बाय है। आंसर इज कौशल सौरभ का बाय है। नेक्स्ट वन, कौशल ने किसको लौटने के लिए कहा। कौशल ने नौकर को लौटने को कहा। कौशल ने किसको लौटने को कहा, नौकर को लौटने को कहा। नेक्स्ट, कौन दौड़ दौड़ कर खेल रहे हैं। गौरी और मौली दौड़ दौड़ कर खेल रही हैं। नेक्स्ट वन, पौज में कौन नौकरी करता है। पौज में जौहर ने पौज में नौकरी करता है। कौन नौकरी करता है, जौहर ने पौज में नौकरी करता है। इसी तरह आप इस आंसर को क्वेश्चन को आंसर लिखना है। ನೀವು ಈ ಒಂದು ರೀತಿ ಪ್ರಶ್ನೆಗೆ ಆನ್ಸರನ್ನು ಮಾಡಬೇಕಾಗುತ್ತೆ। ನೀವು ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಟೆಕ್ಸ್ಟ್ ಬುಕ್ನಲ್ಲಿ ಸಹ ಸರಿಯಾದ ರೀತಿಯಲ್ಲಿ ಬರೀರಿ ಮತ್ತು ನಿಮ್ಮ ನೋಟ್ಬುಕ್ನಲ್ಲಿ ಸಹ ಸರಿಯಾದ ರೀತಿಯಲ್ಲಿ 1 ಅಥವಾ 2 ಸಾರಿ ಬರೆದು ಪ್ರಾಕ್ಟೀಸನ್ನು ಮಾಡಿ। ಇವತ್ತಿನ ದಿವಸ ನಾವು ಇಷ್ಟನ್ನು ನೋಡೋಣ। ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮತ್ತೆ ಅಕ್ಷರನ ಯಾವ ರೀತಿ ಬಿಡಿಸಬೇಕು, ಯಾವ ರೀತಿ ಕೂಡಿಸಿ ಬರಬೇಕು ಎಂಬುದನ್ನು ನೋಡೋಣ। ಇವತ್ತಿನ ದಿವಸ ಇಷ್ಟನ್ನು ಸಾಕು। ನೀವು ಮನೆಯಲ್ಲಿ ಕುಳಿತುಕೊಂಡು ಸರಿಯಾದ ರೀತಿಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ ಮತ್ತು ಪ್ರಾಕ್ಟೀಸನ್ನು ಮಾಡಿ। ನಿಮಗೆ ಎಕ್ಸಾಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ। ಆದ ಕಾರಣ ನೀವು ಸರಿಯಾದ ರೀತಿಯಲ್ಲಿ ಓದಿ ಮತ್ತು ಪ್ರಾಕ್ಟೀಸನ್ನು ಮಾಡಿ। ಥ್ಯಾಂಕ್ ಯು, ಆಲ್ ದ ಬೆಸ್ಟ್।